ಸಖತ್ತಾಗಿದ್ದೀರಾ ಅಲ್ವಾ? ನಾನಂತೂ ಸೂಪರಾಗಿದ್ದೀನಿ. ಬಟ್ ಹೇಳೋದಕ್ಕೆ ಸಖತ್ ಅಂದರೆ ಸಖತ್ ಕೆಲಸ ಇದೆ ಇವಾಗ. ಸ್ವಲ್ಪನೂ ಫ್ರೀನೇ ಇಲ್ಲ. ಅದಕ್ಕೆ ನಾನು ವ್ಲಾಗ್ನೂ ಹಾಕಿಲ್ಲ. ಆಲ್ಮೋಸ್ಟು ಒಂದು 5 ಡೇಸ್ ಆಯ್ತು ಅಂತ ಅನಿಸುತ್ತೆ ನಾನು ವ್ಲಾಗ್ ಹಾಕಿಬಿಟ್ಟು. ಟೈಮ್ ಸಿಗ್ತಿಲ್ಲ ನನಗೆ. ಯಾಕೆ ಅಂತಂದರೆ ನಮ್ಮ ಶಾಪಲ್ಲಿ ನಿಮಗೆ ಗೊತ್ತಿರೋ ಥರ ಒಂದು 3 ಜನ ವರ್ಕರ್ಸ್ ಇದ್ದಾರೆ. ಸೊ ಅದರಲ್ಲಿ ಒಬ್ಬರು ಊರಿಗೆ ಹೋಗಿದ್ದಾರೆ, ಒಬ್ಬರು ನಿನ್ನೆಯಿಂದ ರಜೆ ಹಾಕಿದ್ದಾರೆ, ಒಬ್ಬರೇ ಬರ್ತಿರೋದು. ನಮಗೆ 3 ಜನ ಅಂತೂ ಮಿನಿಮಮ್ ಬೇಕೇ ಬೇಕು. ಅಂದರೆ ನಮ್ಮ ಬೇಕ್ರಿಯಲ್ಲಿ ಎಲ್ಲದನ್ನು ನಾವೇ ಪ್ರಿಪೇರ್ ಮಾಡೋದ್ರಿಂದ ಕಷ್ಟ ಆಗುತ್ತೆ. ಇಬ್ಬರು ಹತ್ರ ಮೇಂಟೈನ್ ಮಾಡೋದಕ್ಕಾಗಲ್ಲ. ನಮ್ಮ ಜೊತೆ ಒಂದು ಇಬ್ಬರಾದ್ರೂ ಬೇಕು ಕೆಲಸಕ್ಕೆ. ಸೊ ಇವಾಗ ಯಾರು ಇಲ್ದಿರೋದ್ರಿಂದ ನಮಗೆ ಸಖತ್ ಕಷ್ಟ ಆಗಿದೆ. ಹೆಂಗಾಗಿದೆ ಅಂತ ಅಂದರೆ, ನಾನು ಮಾರ್ನಿಂಗ್ ಎಲ್ಲ ಕೆಲಸನೂ ಮುಗಿಸಿ ಇವತ್ತು ತಿಂಡಿ ಅಡುಗೆ ಎಲ್ಲ ಒಟ್ಟಿಗೆ ಮಾಡಿಬಿಡ್ತೀನಿ. ಅದು ಇವರು ಎದ್ಮೇಲಂತೂ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಿಮಗೆ ಗೊತ್ತು ಎಷ್ಟು ಕಾಟ ಕೊಡ್ತಾರೆ ಮಕ್ಕಳು ಅಂತ. ಆದ್ರೂ ಇವತ್ತು ಬೇಗ ಎದ್ದು 7:30ಗೆ ಎದ್ಬಿಟ್ಟಿದ್ದಾನೆ. ಯಾಕೆ 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 ಯೂಶ್ವಲಿ ಇವನು 8:30ಗೆಲ್ಲ ಎದ್ದೇಳ್ತಿದ್ದ. ಇವತ್ತು ನಾನು ಬ್ಯಾಡ್ ಲಕ್ ಅಂತ ಅನಿಸುತ್ತೆ, 7:30ಗೆ ಎದ್ಬಿಟ್ಟ. ಸೊ ಏನೂ ಕೆಲಸ ಆಗಲಿಲ್ಲ. ವರ್ಕರ್ಸ್ ಇದ್ದರೆ ಎಷ್ಟು ಆರಾಮ್ ಲೈಫ್ ಅಂತ ಅಂದರೆ, ನಮ್ಮ ಥರ ಲೈಫ್ ಇಲ್ಲೇವೇ ಇಲ್ಲ ಅಂತ ಅನಿಸ್ತಿರುತ್ತೆ. ಬಟ್ ಯಾರೂ ಇಲ್ಲ ಅಂತ ಅಂದರೆ ನಮ್ಮ ಲೈಫ್ ಯಾರಿಗೂ ಬೇಡ ಅಂತ ಅನಿಸ್ಬಿಡುತ್ತೆ. ಇದೆ ಅಂತ ಅಲ್ಲ, ಎಲ್ಲ ಕೆಲಸನೂ ಕಷ್ಟನೇ. ಬಟ್ ಅವ್ರವ್ರ ಕೆಲಸ ಅವ್ರವ್ರಿಗೆ ಗೊತ್ತು. ಬಟ್ ಯಾವುದೂ ಈಸಿ ಅಲ್ಲ, ಯಾವುದೂ ಈಸಿಯಾಗಿ ಸಿಗೋದು ಇಲ್ಲ. ಏನಾದರೂ ಸಿಗಬೇಕು ಅಂತಂದರೆ ಕಷ್ಟಪಡಲೇಬೇಕು. ಇವರು ಹೆಂಗೆ ಮಂಕಿ ಜೂನಿಯರ್ ಮಂಕಿ ಆಗ್ಬಿಟ್ಟಿದ್ದಾರೆ. ಇವರು ಹೆಂಗೆ ಹತ್ಕೊಂಡು ಯಪ್ಪ 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 ಯಪ್ಪ. ಆ್ಯಕ್ಚುಲಿ ಇವ್ನಿಗೆ ನಿದ್ದೆ ಬಂದಿದೆ ಆಯಿತಾ. ಇವಾಗ ಮಲಗಿಸಿದ್ರೆ ಇಲ್ಲೇ ಮಲ್ಕೊಂಡ್ಬಿಡ್ತಾನೆ. ಮತ್ತು ನಾನು ಶಾಪ್ಗೆ ಕರ್ಕೊಂಡು ಬೇರೆ ಹೋಗಬೇಕು. ಸೊ ಅಲ್ಲಾದರೆ 1 ಗಂಟೆ ಇವ್ನು ಮಲ್ಕೊಂಡ್ರೆ ಸಾಕು, ಎಷ್ಟೋ ಕೆಲಸಗಳು ಆಗಿಬಿಡ್ತವೆ. ಸೊ ಹಾಗಾಗಿನೇ ಎಷ್ಟು ನಿದ್ದೆ ಬಂದ್ರೂ ಇನ್ನೂ ಬರಲಿ ಪರವಾಗಿಲ್ಲ ಅಂತ ಅಂದ್ಕೊಂಡು ಹೆಂಗೋ ಮಾಡ್ತಿದ್ದೀನಿ. ನಾನು ಅಂಗಡಿಗೆ ಹೋಗಿ ಒಂದು 5 ನಿಮಿಷ ಆಯಿತು ಅಷ್ಟೇ. ಅಷ್ಟರೊಳಗಡೆ ಮಲ್ಕೊಂಡ್ಬಿಟ್ಟಿದ್ದ. ಫುಲ್ ಅಂದರೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತಂತ ಅನಿಸುತ್ತೆ ಪಾಪ. ಅವನನ್ನು ಮಲಗಿಸ್ಬಿಟ್ಟು ನಾನು ನನ್ನ ಕೆಲಸಗಳನ್ನೆಲ್ಲ ಮಾಡ್ಕೊತಿದ್ದೀನಿ. ಗೈಸ್ ಏನು ಗೊತ್ತಾ, ಇವಾಗ ಏನಾದರೂ ಒಂದು ಬಿಸ್ನೆಸ್ ನಾವು ಮಾಡ್ತಿದ್ದೀವಿ ಅಂತ ಅಂದರೆ A to Z ಅದ್ರ ಬಗ್ಗೆ ಎಲ್ಲ ಗೊತ್ತಿದ್ದರೆ ಮಾತ್ರ ಬಿಸ್ನೆಸ್ ಮಾಡಬೇಕು. ಯಾಕೆ ಅಂದರೆ ಇವಾಗ ನೋಡಿ, ಯಾರು ವರ್ಕರ್ಸ್ ಅಕಸ್ಮಾತ್ ಏನಾದರೂ ಕೈ ಕೊಟ್ಟರು ನಮಗೆ ಗೊತ್ತು ಅಂತ ಅಂದರೆ ನಾವು ಎಲ್ಲದನ್ನು ಮಾಡ್ಕೊಬೋದು. ಇಲ್ಲ ಅಂದರೆ ಅವ್ರ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ಮತ್ತು ಬಿಸ್ನೆಸ್ಸಲ್ಲಿ ಏನು ಅಂತ ಅಂದರೆ, ಕಸ ಹೊಡೆಯೋರು ನಾವೇ, ದುಡ್ಡು ಎಣಿಸೋರು ನಾವೇ. ಮುಂಚೆ ಎಲ್ಲ ನಮ್ಮ ಶಾಪಲ್ಲಿ ವರ್ಕರ್ಸೇ ಇರ್ತಿರ್ಲಿಲ್ಲ ಜಾಸ್ತಿ. ನಾನು ನನ್ನ ಹಸ್ಬೆಂಡು ಅದ್ರ ಜೊತೆ ಒಬ್ಬರನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತಿದ್ವಿ. ಬೆಳಗ್ಗೆ ಹೋದರೆ ನೈಟ್ ತನಕನೂ ಇಬ್ಬರೂ ಕೆಲಸ ಮಾಡ್ಕೊಂಡು ಬರ್ತಿದ್ವಿ. ಸೊ ಇವಾಗ ಇಬ್ಬರು ಮಕ್ಕಳು ಇರೋದ್ರಿಂದ ಅವ್ರನ್ನ ನೋಡೋದೇ ಆಗುತ್ತೆ. ಸೊ ಹಾಗಾಗಿನೇ ಜಾಸ್ತಿ ವರ್ಕರ್ಸ್ನ ಇಟ್ಕೊಂಡಿದ್ದೀವಿ ಅಷ್ಟೇ. ಹೇಮಲ್ಲು ಸ್ಕೂಲ್ ಮುಗಿಸ್ಕೊಂಡು ಶಾಪ್ ಹತ್ರನೇ ಬಂದ. ಸೊ ನೋಡಿ, ಇವರಿಬ್ಬರು ಹ್ಯಾಪಿ ಬರ್ಡೇ ಅಂತ ಸಾಂಗ್ ಹೇಳ್ಕೊಂಡು ಆಟ ಆಡ್ತಿದ್ದಾರೆ. ಅವನು ಕೇಕ್ಗಳನ್ನೆಲ್ಲ ತಿನ್ನಿಸೋದು ಇದೆಲ್ಲ ಮಾಡ್ತಿದ್ದಾನೆ. ಸೊ ಇಬ್ಬರು ಎಷ್ಟು ಸಖತ್ತಾಗಿ ಅಣ್ಣ ತಮ್ಮ ಆಟ ಆಡ್ತಿದ್ದಾರೆ ಅಂತ ಅಂದರೆ, ಯಾವಾಗಲೂ ಹೀಗೆ ಇರಲಿ ಅಪ್ಪ ಅಂತ ನಾನಂತೂ ದೇವರಲ್ಲಿ ಬೇಡ್ಕೊತೀನಿ. ಈಗಂತೂ ಚಿಕ್ಕವರಿದ್ದಾರೆ, ಹೀಗಿದ್ದಾರೆ, ಮುಂದೆ ದೊಡ್ಡವರಾದ್ಮೇಲೆ ಎಷ್ಟು ಜಗಳ ಆಡ್ತಾರೆ ಅಂತ ಗೊತ್ತಿಲ್ಲ. ಅಣ್ಣ ತಂಗಿ ಅಕ್ಕ ತಮ್ಮ ಅಂತ ಅಂದಮೇಲೆ ಜಗಳ ಆಡ್ಕೊಂಡು ಬೆಳೆದ್ರೇ ಒಂಥರ ಖುಷಿ. ನಾವು ಹಾಗೇ ಅಲ್ವಾ ಬೆಳೆದಿದ್ದು. ಇಬ್ಬರು ಅವ್ರ ಪಾಡಿಗೆ ಅವರು ಆಟ ಆಡ್ಕೊಳ್ಳೋದ್ರಿಂದ ನನಗೂ ಕೆಲಸ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಶಾಪಲ್ಲಿ ನಮ್ಮ ಹಸ್ಬೆಂಡ್ದು ಆಲ್ಮೋಸ್ಟು ಕೆಲಸ ಮುಗಿಯೋ ಥರ ಇತ್ತು. ಸೊ ಆವಾಗ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಮಕ್ಕಳಿಗೆ ಇಬ್ರಿಗೂ ಊಟ ಮಾಡಿಸಿ, ನಾನು ಹಾಗೆಯೇ ಬೆಳಗ್ಗೆ ಗಂಜಿ ಕುಡ್ದಿರಲಿಲ್ಲ. ಸೊ ಗಂಜಿ ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ಅವರಿಬ್ಬರು ಅಲ್ಲೇ ಕೆಳಗಡೆ ಆಟ ಆಡ್ಕೊಂಡಿದ್ರು. ಹಾಗೆಯೇ ಗೈಸ್, ತುಂಬ ದಿನದಿಂದ ನಾನು ಸಾಬುದಾನಿ ಒಗ್ಗರಣೆನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ವರ್ಕರ್ಸ್ ಇಲ್ಲ, ಅದು ಇದು ತುಂಬ ಕೆಲಸ ಅಂತ ಅಂದ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲ. ಸೊ ಇವತ್ತಾದ್ರೂ ಮಾಡೋಣ, ಹೆಂಗೂ ಮಕ್ಕಳು ಮಲಗಿದ್ದಾರೆ ಅಂತ ಅಂದ್ಕೊಂಡು ಇವತ್ತು ಮಾಡ್ತಾಯಿದ್ದೀನಿ. ಏನಿಲ್ಲ, ತುಂಬಾ ಸಿಂಪಲ್ ಅದನ್ನ ಮಾಡೋದು. ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಕಾಯೋದಕ್ಕೆ ಬಿಟ್ಬಿಡಿ. ಎಣ್ಣೆ ಸಖತ್ತಾಗಿ ಚೆನ್ನಾಗಿ ಕಾದಾದಮೇಲೆ ನಾವು 1 ಬೌಲಷ್ಟು ಸಾಬುದಾನಿನ ಹಾಕ್ಕೊಂಡು ಅದನ್ನು ಡೀಪ್ ಫ್ರೈ ಮಾಡಬೇಕಾಗುತ್ತೆ. ಸಾಬುದಾನ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಹೇಗೆ ಅಂತ ಅಂದರೆ, ಚಿಕ್ಕದ ರೌಂಡ್ ಶೇಪಲ್ಲಿ ಇರುತ್ತಲ್ಲ ಸಾಬುದಾನಿ, ಅದೆಲ್ಲ ಉಬ್ಬಿ ಬರಬೇಕು. ಅಲ್ಲಿವರೆಗೂ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಸಾಬುದಾನಿ ತಿನ್ನೋದಕ್ಕೆ ಚೆನ್ನಾಗಲ್ಲ. ಸೊ ಸಾಬುದಾನಿ ಎಲ್ಲ ಬೇಯಿಸ್ಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಂಡಾದಮೇಲೆ
ಒಂದು ಚಿಕ್ಕ ಪಾತ್ರೆಗೆ ಕಾದಿರೋ ಎಣ್ಣೆನ ಹಾಕ್ಕೊಂಡು ಗೋಡಂಬಿ ಮತ್ತು ಬಾದಾಮಿನ ನೀಟಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಿದ್ದೀನಿ. ನೆಕ್ಸ್ಟು ಅದೇ ಎಣ್ಣೆಗೆ ಒಂದು ಹಿಡಿ ಆಗೋಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದನ್ನೆಲ್ಲ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಇವೆರಡು ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೇ ಒಂದು ಸ್ವಲ್ಪ ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕರಿಬೇವು ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಿದ್ದೀನಿ. ನೀವು ಬೇಕಿದ್ದರೆ ಒಣಮೆಣ್ಸಿಕಾಯಿನೂ ಫ್ರೈ ಮಾಡ್ಕೊಬೋದು. ನಾನಿಲ್ಲಿ ಒಣಮೆಣ್ಸಿಕಾಯಿನ ಯೂಸ್ ಮಾಡ್ತಿಲ್ಲ, ಸೊ ಹಾಗಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿಲ್ಲ. ಇವಾಗ ಒಂದು ಪಾತ್ರೆಗೆ ನಾವು ಕರೆದಿಟ್ಕೊಂಡಿರೋವಂಥ ಸಾಬುದಾನಿನ ಹಾಕ್ಕೊಂಡು ನೆಕ್ಸ್ಟು ಕರೆದಿಟ್ಕೊಂಡಿರೋವಂಥ ಕಡಲೆ ಬೀಜ ಮಿಶ್ರಣನ ಹಾಕ್ಕೊಂಡು ಆಮೇಲೆ ಸಣ್ಣ ಶೇವನ್ನ ಹಾಕ್ಕೊಳ್ತಿದ್ದೀನಿ. ನೆಕ್ಸ್ಟು ಅದಕ್ಕೆ ಸ್ವಲ್ಪ ಖಾರದ ಪೌಡರು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸಾಬುದಾನಿ ಒಗ್ಗರಣೆ ರೆಡಿ ಆಗುತ್ತೆ. ನೀವು ಸಣ್ಣ ಶೇವ್ ಇಲ್ಲ ಅಂದರೆ ಮೀಡಿಯಮ್ ಶೇವ್ ಯಾವುದಾದ್ರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಮನೆಯಲ್ಲೇ ಕರೆದಿರೋದಾದ್ರೂ ಯೂಸ್ ಮಾಡ್ಬೋದು. ಇಷ್ಟು ಮಾಡಿದ್ರೆ ಸಾಬುದಾನಿ ಒಗ್ಗರಣೆ ರೆಡಿ ಆಗುತ್ತೆ. ಎಷ್ಟು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದಲ್ವ. ಇವಾಗಂತೂ ಚಳಿ ಇದೆ, ಸಂಜೆ ಟೈಮಲ್ಲಂತೂ ಸ್ನ್ಯಾಕ್ಸಿಗೆ ಸಖತ್ ಕಾಂಬಿನೇಷನ್ನು ಕಾಫಿ ಜೊತೆ ಅಂತ ಹೇಳ್ಬೋದು. ಖಂಡಿತವಾಗಿಯೂ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು.